ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅದು ನನ್ನ ಕಣ್ಣಾಗಿ ನಾನು ಎಲ್ಲೋ 2 ಮನೆ ಗೃಹ ಪ್ರವೇಶ ನೋಡಿದೆ. ನಮ್ ಇಬ್ರು ಅಕ್ಕಂದಿರ್ಗೂ ಫಸ್ಟ್ ಟೈಮ್ ನೋಡ್ಬಿಟ್ಟು ಗೃಹ ಪ್ರವೇಶದಲ್ಲಿ ಕೂತಿರುವಾಗ ನನಗೆ ತುಂಬಾನೇ ಇಮೋಷನ್ ಅನ್ಸ್ತು. ಬಿಕಾಸ್ ತುಂಬಾ ದೊಡ್ಡ ಮೂಮೆಂಟ್ ಇದು. ಈ ದಿವಸ ನೋಡಿ ಎಲ್ಲ ಹಾಡ್ಬೇಕು ಪರವಾಗಿಲ್ಲ, ದಟ್ಸ್ ಓಕೆ. ನಾವು ಕಷ್ಟಪಟ್ಟಿದ್ಕು ಇವತ್ತು ಸಾರ್ಥಕ ಅಂತ ಫೀಲ್ ಆಗ್ತಾ ಇದೆ. ಇಬ್ರು ಮಾಡ್ತಾ ಇದ್ರು, ಜೊತೆ ನಿಂದು ಮಾಡಿದ್ರು, ತುಂಬಾ ಚೆನ್ನಾಗಿರೋದು. ಎಲ್ಲ ಬನ್ನಿ ನಮ್ಮ ಮನೆಗೆ ವೆಲ್ಕಮ್. ನನ್ ಗಂಡ ಚಿಗುರ್ಕೊಬಿಟ್ಟಿದ್ದಾರೆ ಮದ್ವೆ ಆದ್ಮೇಲೆ ನೋಡು. ನಮ್ದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲ ಬೇಡತ್ತೆ ನೀವು ಓಕೆ, ಸೊ ಫೈನಲಿ ನಾನು ಮತ್ತೆ ಒಂದು ಇಬ್ರು ರೆಡಿ ಆಗಿದ್ದೀವಿ ಗೃಹ ಪ್ರವೇಶಕ್ಕೆ. ಆಕ್ಚುಲಿ ಸುಮಾರು ಒಂದು ಪೂಜೆ ಎಲ್ಲ ನಡೀತಾ ಇದೆ, ಇವಾಗ ಹೋಮ ಎಲ್ಲ ನಡೀತಾ ಇದೆ. ಆಕ್ಚುಲಿ ತುಂಬಾ ನಿಮ್ ಮಕ್ಕಳು ಕೇಳಿಸಲ್ಲ ಬೈತಾರೆ, ನಾವು ಜೋರಾಗಿ ಮಾತಾಡಿದ್ರೆ ಹಾಗೆ 2 ಸಲ ವಾರ್ನಿಂಗ್ ಸಿಕ್ಕಿದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮಿಬ್ರು ಅಕ್ಕ ಮನೆಯದು ಗೃಹ ಪ್ರವೇಶ ನಡೀತಾ ಇದೆ ಇವತ್ತು. ಅದಕ್ಕಿಂತ ಐ ಥಿಂಕ್ ಖುಷಿ ಆಗೋದ್ ವಿಷಯನೇ ಅಲ್ಲ, ನಮ್ಗೆ ಇಬ್ರು ನೋಡಿ ತುಂಬಾ ಒಂಥರ ಇಮೋಷನ್ ಅನಿಸ್ತಾ ಇದೆ. ಬಿಕಾಸ್ ತುಂಬಾ 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 ಕಷ್ಟಪಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ದೇವರಿಗೆ. ಅಂಡ್ ಇವಾಗ ನೋಡ್ಬೋದು ಆಕ್ಚುಲಿ ಲಕ್ಷ್ಮಿ ಮನೆ ಗೃಹ ಪ್ರವೇಶ ತೋರಿಸಿದ್ರೆ ಇವಾಗ ನಾವು ಲಚ್ಚು ಮನೆ ಹತ್ರ ಬಂದಿದೀವಿ. ಸೊ ಪ್ರಾಬ್ಲಮ್ ಏನು ಅಂದ್ರೆ 2 ಕಡೆ ಮೇಲ್ಗಡೆ ಹೊರಡಬೇಕು. ನೀವು ಬಲಂ ದೈವ ಬಲಂ ದೈವ ಪ್ರವರಾಜಯಾದಿ ಸದಭೀಷ್ಟಾೈಶ್ವರ್ಯಾವೃತ್ಯರ್ಥಂ ಲಕ್ಷ್ಮೀ ಓಂ ಏಕದಂತಾಯ ನಮಃ ಓಂ ಕಪಿಲಾಯ ನಮಃ. ಗುರುಗಳನ್ನು ಮುಂದೆ ಇಟ್ಟುಕೊಂಡು ನಾವೇ ಹೋಮ ಮಾಡುವಂತಹ ಪದ್ಧತಿ. ಓಂ ಕ್ರಮೇರಂ ಮಹಾವಿಷ್ಣಂ ಜಲಂದಂ ಸರ್ವ ಸಮರ್ಪಯಾಮಿ. ಸೊ ನೀವು ನೋಡಿದ್ರಲ್ಲ ಲಕ್ಷ್ಮಿ ಮನೇಲಿ ಯಾವ ತರ ಗೃಹ ಪ್ರವೇಶ ನಡೀತಾ ಇದೆ ಅಂತ. ಸೊ ಹೀಗೆ ನಮ್ಮ ಅಕ್ಕ ಮನೇಲೂ ನಡೀತಾ ಇದೆ. ಸೊ ಬನ್ನಿ ಅಕ್ಕ ಮನೆ ತೋರ್ಸೋಣ ಈಗ. ಓಕೆ ಬನ್ನಿ ಮೇಲ್ಗಡೆ ಮನೆಗೆ ಹೋಗೋಣ. ಆ್ಯಂಡ್ ನನ್ನ ಕಸಿನ್ಸ್ ಎಲ್ಲ ಮೀಟ್ ಮಾಡಿಸ್ತೀನಿ. ಸ್ವಲ್ಪ ಜನ ಇವಾಗ ಬರ್ತೀವಿ, ಸ್ವಲ್ಪ ಜನ ಆಮೇಲೆ ಬರ್ತಾರೆ. ನೋಡಿ ಆಂಟಿ ಹಂಗೆ ಮೇಲೆ ಫೋಟೋ ಆದ್ರೂ ತೋರ್ಸೋ ಮೋನ ಏನೋ ಬಂದಿಲ್ಲ ಅಂತ. ನಮಸ್ಕಾರ ಆಂಟಿ. ಓಕೆ ಯಜಮಾನ್ರು ಸ್ವಲ್ಪ ಸ್ಲೋ ಮಾಡಕ್ ಹೋಗಿದ್ರು. ನೋಡಿ ಹಿಂದ್ಗಡೆ ಅಂತ ಆಂಟಿ ನನ್ ಗಂಡ ಚಿಗುರ್ಕೊಬಿಟ್ಟಿದ್ದಾರೆ ಮದ್ವೆ ಆದ್ಮೇಲೆ ನೋಡು. ಎಲ್ಲರೂ ಮುಂದೆ ತಂದೆ ಚೆನ್ನಾಗಿದ್ದಾರೆ.
ಅಷ್ಟೇ ಇಂಪಾರ್ಟೆಂಟ್, ಅವ್ರು ಚೆನ್ನಾಗಿ ನೋಡ್ಕೋಬೇಕು ನೀನು. ಹಾಯ್ ಎಲ್ಲ ಬನ್ನಿ ನಮ್ಮ ಮನೆಗೆ ವೆಲ್ಕಮ್. ಲೈಟ್ಸ್ ಆನ್ ಮಾಡ್ಬಿಡೋಣ. ಇದೆಲ್ಲ ಸೇಮ್. ಎಲ್ಲ ನೋಡ್ಕೊಂಡು ನಮ್ದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಮನೆಯೆಲ್ಲ ನೋಡಿದ್ರೆ ಇದಿನ್ನು ಸುಮ್ನೆ ಅಷ್ಟೇ ತೋರಿಸ್ತಾ ಇರೋದು. ನಮ್ ಗೃಹ ಪ್ರವೇಶ ಮಾಡಿದಾಗ ಇನ್ನೊಂದ್ಸಲ ಕೇಳ್ತಾರೆ. ಹೌದು, ಜಸ್ಟ್ ಟ್ರೈಲರ್ ಇದು, ಟ್ರೈಲರ್. ಬಾಕಿ ಇದೆ. ಹೌದು, ಅದು ಚೆನ್ನಾಗಿರುತ್ತೆ ಕಣೆ, ಎಲ್ಲ ಒಟ್ಟಿಗೆ ಮಾಡೋದು. ಎಲ್ಲಿ ಹೋಗೋದು ಎಲ್ಲಿ ಬರೋದು ಗೊತ್ತಾಗೋದಿಲ್ಲ. ಸರಿ ನಡೀರಿ ಆ ಕಡೆ ತೋರ್ಸೋಣ. ಆಕ್ಚುಲಿ ಆಲ್ಮೋಸ್ಟ್ ಮನೆಯೆಲ್ಲ ಸೇಮು. ಮೇನ್ ಡಿಫ್ರೆನ್ಸ್ ಅಂದ್ರೆ ಮಾಸ್ಟರ್ ಬೆಡ್ರೂಮ್, ಅಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಚೆನ್ನಾಗಿದೆ. ಯಾಕಂದ್ರೆ ಹಾಲ್ ದೊಡ್ಡದಾಗ, ಈ ರೂಮ್ ದೊಡ್ಡದಾಗಿದೆ, ಈ ಬಿಲ್ಡಿಂಗ್ ಅವ್ರು ಬಾಲ್ಕನಿ ಮಾಡ್ಸಿದಾರೆ ಒಬ್ರು. ಅದು ಅವ್ರು ಇಂಟೀರಿಯರ್ ಮಾಡ್ಸೋರಲ್ಲ ಹಂಗ ಅನ್ಸುತ್ತೆ. ಇದು ಮತ್ತೆ ಥರ್ಡ್ ಫ್ಲೋರ್ ಇದೆಯಲ್ಲ, ಇನ್ನು ಇಂಟೀರಿಯರ್ ಮಾಡ್ಸಿಲ್ಲ, ಸೇಮ್ ಅನ್ಸುತ್ತೆ. ಬಟ್ ಅವರು ಬಾಲ್ಕನಿ ಮಾಡ್ಸೋರಲ್ಲ, ಅದಕ್ಕೆ ಒಂದ್ ಸ್ವಲ್ಪ ರೂಮ್ ಚಿಕ್ಕದ್ ಅನ್ಸುತ್ತೆ ಅಷ್ಟೇ. ನಮ್ದು ಬಾಲ್ಕನಿ ಎಲ್ಲ ಏನಿಲ್ಲ ಅಲ್ವಾ, ಸೊ ಫುಲ್ ದೊಡ್ಡದಾಗುತ್ತೆ. ಈ ರೂಮ್ ಏನೇ ತುಂಬಾ ದೊಡ್ಡದು ಈ ಬಿಲ್ಡಿಂಗ್ ಅಲ್ಲಿ. ಇವರು ನಮ್ಮ ಭಾಗ ಇದ್ದಾರ, ದೊಡ್ಡ ಭಾಗ. ಪುನೀತ್ ಅವರಪ್ಪ. ನೋಡಿ ನಿಮ್ ಸೊಸೆ ಯಾವ ತರ ಕಾಣಿಸ್ತಾ ಇದೆ. ಸೂಪರ್, ಸೂಪರ್ ಅಮ್ಮ, ಚೆನ್ನಾಗಿದೆ. ತೋರ್ಸೋಣ ಅಂತ ನೀವು ಇರ್ಲಿಲ್ಲ. ಇಲ್ಲ ಹೋಗಿದ್ದು. ಸೊ ಡ್ಯಾಡಿ ಜಸ್ಟ್ ಇವಾಗ ಬಂದ್ರು, ಒಂದ್ ಸ್ವಲ್ಪ ಹೊತ್ತಲ್ಲಿ ಎಲ್ಲ ಪೂಜೆ ಎಲ್ಲ ನಡೀತಾ ಇತ್ತು. ಇವತ್ತು ಬೆಳಗ್ಗೆಯಿಂದ ಡಿಪಾರ್ಟ್ಮೆಂಟ್ ಪೂರ್ತಿ ಕಿಚನ್ ನಮ್ಮ ಮನೇಲಿ ಅನ್ಕಂದೇ ಡ್ಯಾಡಿ ಇದ್ದಾನೆ. ಇಲ್ಲ ಅದ್ ನಾನು ಮಾಡ್ತೀನಪ್ಪ, ಮಿಕ್ಕಿದ್ದು ಅವ್ರು ಸೇರಿದ್ದು. ಓಕೆ, ಸೊ ಇದೇ ತರ ಗೃಹ ಪ್ರವೇಶ ನಮ್ದು ಕಾರ್ತಿಕ ಮಾಸದಲ್ಲಿ ಆಗುತ್ತೆ ಅಂತ ಆಗುತ್ತೆ, ಗ್ರ್ಯಾಂಡ್ ಆಗುತ್ತೆ, ಸೂಪರ್ ಆಗುತ್ತೆ. ಅದು ನನ್ನ ಕೋಆಪರೇಟಿವ್ ಇದೆ, ಆಮೇಲೆ ಹೇಳ್ತೀನಿ. ಓಕೆ. ನೋಡಿ ಗಂಡು ಮಕ್ಳು ಒಂಥರ ಕೆಲಸ ಅಂತಂದ್ರೆ ಇಲ್ಲೆಲ್ಲ ಕೆಲಸಗಳು, ಜವಾಬ್ದಾರಿಗಳು, ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ಮೇಡಮ್ ಅವ್ರು ಏನ್ ಮಾಡ್ತಾವ್ರಿ, ಫುಲ್ ಆನ್ ಫೋಟೋ ಶೂಟ್. ನಮ್ದು ಹೆಂಗೆ ಅಂತಂದ್ರೆ ನಮ್ ಗೃಹ ಪ್ರವೇಶದಲ್ಲಿ ನಾವು ಬಿಸಿ ಆಗ್ಬಿಡ್ತೀವಿ, ಫೋಟೋ ಶೂಟ್ ಮಾಡಿಸ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಇವತ್ತೇ ಮಾಡಿಸ್ಕೊಳ್ತಾಳಂತೆ. ಸರ್ ರೆಕಾರ್ಡ್ ಮಾಡ್ತೀರಾ? ರಚಿ, ಹೇಗೆ ಅನಿಸ್ತಾ ಇದೆ ಇವತ್ತು ನಿಮ್ಮ ಮನೆ ಗೃಹ ಪ್ರವೇಶ? ತುಂಬಾ ಖುಷಿ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಅಂದ್ರೆ ಅದೇ ಎಷ್ಟು ಟೈಮಿಂದ ಎಷ್ಟು ಕಷ್ಟಪಟ್ಟಿದೀವಿ ಅಂತ ಅಂದ್ರೆ ಈ ಒಂದು ದಿವಸ ನೋಡೋಕೆನೆ ಇವತ್ತಿಂದ ನೆಮ್ಮದಿಯಾಗಿ ಮಲ್ಕೋತೀವಿ ಅಂತಾನೆ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಲೈಕ್ ಎಲ್ಲರೂ ಸಪೋರ್ಟು, ಎಲ್ಲರೂ ಬ್ಲೆಸ್ಸಿಂಗ್ಸ್ ಇಂದಾನೆ ಈ ಒಂದು ಇದಕ್ಕೆ ಬಂದಿದ್ದೀವಿ. ಸೊ ಎಲ್ಲ ಹಾರ್ಡ್ ವರ್ಕ್ ಎಲ್ಲ ಓಕೆ, ಈ ದಿವಸ ನೋಡಿ ಎಲ್ಲ ಹಾರ್ಡ್ ವರ್ಕು ಪರವಾಗಿಲ್ಲ, ದಟ್ಸ್ ಓಕೆ. ನಾವು ಕಷ್ಟಪಟ್ಟಿದ್ಕು ಇವತ್ತು ಸಾರ್ಥಕ ಅಂತ ಫೀಲ್ ಆಗ್ತಾ ಇದೆ. ಸೊ ಎಸ್, ಆಕ್ಚುಲಿ ಪಾಪ ಲಚ್ಚು ತುಂಬಾ ಕಷ್ಟ. ಅಂದ್ರೆ ಯಾಕೆ ಅಂದ್ರೆ ಅವಳು ಒಂದ್ ಜಾಗದಲ್ಲೇ ಇಲ್ಲ, ಬೆಂಗಳೂರಲ್ಲಿ ಇಲ್ಲ, ಕೋರಮಂಗಲದಲ್ಲಿಲ್ಲ, JP ನಗರಲ್ಲಿ ಇಲ್ಲ, ದಿನ ರಾತ್ರಿ 1-2 ಗಂಟೆಗೆ ದಿನ ಟ್ರಾವೆಲ್ ಮಾಡೋಳೆ. ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಕಷ್ಟಪಟ್ಟಿದ್ದಾಳೆ. ಇಬ್ರು ಅಕ್ಕಂದಿರೂ ಅಷ್ಟೇ, ಇಬ್ರು ಭಾವಂದಿರೂ ಅಷ್ಟೇ. ಸೊ ನಮ್ಮನೆ ಲೈಕ್
ಈ ಲಿಟ್ರಲಿ ಇಬ್ರು ನಮ್ಮ ಮನೇದು ಏನ್ ಗೃಹ ಪ್ರವೇಶ ಆಗ್ತಾ ಇದೆಯಲ್ಲ, ನಮ್ ಇಬ್ರು ಅಕ್ಕಂದಿರ್ಗೂ ಫಸ್ಟ್ ಟೈಮ್ ನೋಡ್ಬಿಟ್ಟು ಗೃಹ ಪ್ರವೇಶದಲ್ಲಿ ಕೂತಿರುವಾಗ ನನಗೆ ತುಂಬಾನೇ ಇಮೋಷನ್ ಅನ್ಸ್ತು. ಬಿಕಾಸ್ ತುಂಬಾ ದೊಡ್ಡ ಮೂಮೆಂಟ್ ಇದು ಅಂಡ್ ಇಟ್ಸ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ಮಮ್ಮಿ ನಿಮ್ಗೆ ಅಷ್ಟು ಅನ್ಸ್ತಾ ಇದೆ? ಅಲ್ಲ, ಹೆಣ್ಮಕ್ಳು ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಈಗ ಇಬ್ರು ಮಾಡ್ತಾ ಇದ್ರು, ಜೊತೆಲಿ ನಿಂದು ಮಾಡಿದ್ರೆ ತುಂಬಾ ಚೆನ್ನಾಗಿರೋದು. 3 ಮನೆ ಒಂದ್ ಬಿಲ್ಡಿಂಗ್ ಅಲ್ಲಿ, ಮಾಡೋಣ guys. ಅಲ್ಲ ಒಂದ್ ಬಿಲ್ಡಿಂಗ್ ಅಲ್ಲಿ 3 ಗೃಹ ಪ್ರವೇಶ ಅಂದ್ರೆ ನಾನು ಇಂದು ನನ್ ಕಣ್ಣಂಗೆ, ಈಗ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಅಂದ್ರೆ ನನ್ ಕಣ್ಣಂಗೆ ನಾನು ಎಲ್ಲೂ 2 ಮನೆ ಗೃಹ ಪ್ರವೇಶ ನಾನು ನೋಡಿದ್ದೆ. ಇದು ಲಿಟ್ರಲಿ ದೇವರ ಆಶೀರ್ವಾದ. ಅಂದ್ರೆ ತ್ರಿಲೋಕ ಮನೆ ಚೆನ್ನಾಗಿರೋದು, 3 ಲೋಕದಲ್ಲಿ 3 ಗೃಹ ಪ್ರವೇಶ ನಡೀತಾ ಐತೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿರೋದು. ಅದಿನ್ನೂ ಚೆನ್ನಾಗಿ ಮಾಡೋಣ. ಅದೇನ್ ಗೊತ್ತಾ, ಅದು ನೋಡೋ ಭಾಗ್ಯ ನಮ್ಗೆಲ್ರಿಗೂ ಸಿಗುತ್ತೆ. ಇವಾಗ ಅಕ್ಕ ಮನೆದು ಅರ್ಧ ಜನಕ್ಕೆ ಸಿಕ್ಕಿದೆ, ನಮ್ಮ ಮನೆದು ಅರ್ಧ ಜನಕ್ಕೆ ಸಿಕ್ಕಿದೆ. ನಂದು ಮನೆ ಗೃಹ ಪ್ರವೇಶ ನಮ್ಮ ಮನೆನೇ, ಆ ಗೃಹ ಪ್ರವೇಶದ ಭಾಗ್ಯ ಎಲ್ರಿಗೂ ಸಿಗುತ್ತೆ. ನಾನಂತೂ ಕಣ್ತುಂಬಾ ನೋಡೋಣಪ್ಪ. ಬೆಳಗ್ಗೆ 2 ಕಡೆ ಓಡಾಡ್ತಾ ಇವತ್ತಿನ ಇವೆಂಟ್ ಚೆನ್ನಾಗಿ ನಡೆದಿದೆ. ಮಮ್ಮಿ ನಿಮ್ಗೇನ್ ಅನ್ಸುತ್ತೆ? ತುಂಬಾ ಸಂತೋಷ ಆಯ್ತು. ದೇವರ ಆಶೀರ್ವಾದ, ದೊಡ್ಡವರ ಆಶೀರ್ವಾದ ಅಷ್ಟೇ ನಮ್ ಸೌಂಡು. ನನ್ನ ಅಪ್ಪ ಅಮ್ಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಗೈಸ್. ನಿಜವಾಗ್ಲೂ ಹೇಳ್ತಿದ್ದಿಲ್ಲ, 3 ವರ್ಷ ನಾವೇನ್ ಕಷ್ಟಪಟ್ಟಿದೀವಿ, ಏನೇನ್ ಆಗಿದೆಯಲ್ಲ, ಇವ್ರು ನಮ್ಗಿಂತ ಡಬಲ್ಲೇ ಎಲ್ಲ ಪ್ರತಿಯೊಂದು ಹೆಜ್ಜೆ ಒಂದೊಂದು ಇದಕ್ಕೇಲೂ ನಮ್ಗಿಂತ ಜಾಸ್ತಿ ಇವ್ರು ನೋಡಿದ್ದಾರೆ. ವ್ಯಾಪಾರ ಆಗಿರ್ಲಿ, ಮಕ್ಳಾಗಿರ್ಲಿ, ನಮ್ ಯೂಟ್ಯೂಬ್ ಕೆಲ್ಸಕ್ಕೋಸ್ಕರ ಇವ್ರೆಷ್ಟು ನಿದ್ದೆ ಕೆಟ್ಟಿದ್ದಾರೆ. ಸೊ ಎಲ್ಲದಕ್ಕೂ ತುಂಬಾ ಥ್ಯಾಂಕ್ಸ್. ಅಲ್ಲ, ನಿದ್ದೆ ಗಟ್ಟಿದ್ದೀರಿ ಕಟ್ಟಾರೆ ಅಂದಾಗ ನಿಮ್ಮಿಂದ ನಿದ್ಗೆಟ್ಟಿದ್ದೀವಿ ನಾವು. ಅದು ನಮ್ಮಿಂದ ಡಿಸ್ಟರ್ಬ್ ಮಾಡೋದು. Night ಊರಿಗೆ ಹಾಕೋದು. ಮಲ್ಕೋತಾ ಇದ್ದೆ ಬಿಕಾಸ್ ಯೂಟ್ಯೂಬ್ ಇಂಪಾರ್ಟೆಂಟ್. ಯೂಟ್ಯೂಬ್ ಇಲ್ದರೆ ಅದೇ ನನಗೆ ಲಕ್ಷ್ಮಿ, ನನ್ನ ಯೂಟ್ಯೂಬ್ ಏನೆ. ಸೊ ದೇವ್ರು ಒಳ್ಳೇದ್ ಮಾಡಿ. ಇಬ್ರು ಅಕ್ಕಂದಿರ್ಗೂ ಒಳ್ಳೇದ್ ಮಾಡಿ. ಬಾಗ್ಲ ಹಾಕೊಂಡು ರೂಮಿಂದ ಹೋದ್ರೆ ಇನ್ನೊಂಚೂರು ಕಂಡ್ಬಿಟ್ರೆ ಅದು ತೆಗ್ದಿರ್ತಾರೆ. ಏನು ಕತೆ ಇದು? ಅಂಕಲ್ ನೀವ್ ಇವಾಗ ಹಿಂಗ್ ಅಂತೀರಾ, ಎಲ್ಲಾರು ಅವ್ರ ಮನೆಗ್ ಬಂದಾದ್ಮೇಲೆ ನೀವೇ ಫೋನ್ ಮಾಡಿ ಕೇಳ್ತೀರಾ ಬರ್ರಿ ಅಂತ ಅಂದ್ಬಿಟ್ಟು. ಹಾ. ಹಂಗೆ ರೀ ನಮ್ಮ ಹೀರೋ. ಏನಿದು? ಇದೇನಿದು? ಅಲ್ಲ ಇದು ನಂದಿದು ಬಟ್ಟೆ. ನಿಮ್ ಬಟ್ಟೆನಾ? ಏನು ಹೊಸ ಬಟ್ಟೆ? ಬೇಡ, ಅಲ್ಲಿ ಕೆಳಗಡೆ ಹೋಗ್ತೀನಿ ನಾನು, ಬಾ. ಸೊ ಇವಾಗ ಊಟ ಮಾಡಕ್ ಕೂತಿದ್ದೀವಿ. ನಾನು ಬೆಳಗ್ಗೆ ತಿಂದಿದ್ದು, ಇವಾಗ ತಿಂತಿರೋದು, ಮಧ್ಯಾಹ್ನ ಏನು ತಿಂದಿಲ್ಲ. ಸೊ ತುಂಬ ಖುಷಿ ಆಗ್ತಾ ಇದೆ. ನಮಗೆ ಗೃಹ ಪ್ರವೇಶದ ಊಟ ರುಚಿಯಾಗಿದೆ. ಸೊ ತಗೊಳ್ಳಿ, ಎಲ್ಲರೂ ಬಾಯಿ ಸಿಹಿ ಮಾಡ್ಕೊಳ್ಳಿ. ಸೂಪರ್. ನೀವೇನು ಅನ್ಸದಮ್ಮ? ಚೆನ್ನಾಗಿದೆ ಅನ್ಸಿದೆ. ಎಸ್, ನಿನ್ ಖುಷಿ ಆದ್ರೆ ನನ್ಗೆ ಖುಷಿ. ಖುಷಿಯಾಗಿರ್ತೀನಿ. ಏ ಅಕ್ಕ, ನಿಮ್ಮ ಮನೆ ಡೇ 1 ಆಫ್ ದ ಗೃಹ ಪ್ರವೇಶ ಮುಗೀತಲ್ಲೇ? ಜರ್ಕೊಂಬೋಣ. ಇನ್ನ ಡೇ 2 ಸ್ಟಾರ್ಟ್ ಆಗಿಲ್ಲ. ಡೇ 2ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾಳೆ ನಮ್ಮ ಅಕ್ಕ. ಹೆಂಗ ಅನ್ಸ್ತಾ ಇತ್ತು ಇವತ್ತು ನಿನ್ಗೆ ಪೂರ್ತಿ? ಒಂಥರ ತುಂಬಾ ಪಾಸಿಟಿವ್ ವೈಬ್ಸ್ ತುಂಬಿದೆ. ವೆರಿ ನೈಸ್. ನಮ್ಮ ಅಕ್ಕ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾಳೆ.
ಸೀರೆಯಿಂದ ಹಿಡ್ದು ಜ್ಯುವೆಲ್ರೀಸ್ ಆಕ್ಸೆಸರೀಸ್ ಪ್ರತಿಯೊಂದು ಗೋಲ್ಡ್ ಆಗೇ ಇದ್ದಾಳೆ. ಈ ಮನೆ ಅವಳಿಗೆ ತುಂಬಾ ಗೋಲ್ಡ್ ತಗೊಬರ್ಲಿ. ನಿನ್ ಮದುವೆಗೆ ಹುಡ್ಕೋಬೇಕಾಗಿರೋ ಇದ್ದಂತ ಸೀರೆ ಎಲ್ಲಿ ನಿಂಗೆ ಆಮೇಲೆ ಮಾಡಿದ್ವಿ. ಮದ್ವೆ ಹೆಣ್ಣಿಗೆ ಇಲ್ಲಿ ಸುಮ್ಮನೆ ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಿನ್ ಮದುವೆ ಹುಡ್ಕೊಳ್ಳೋದು. ಏನಿದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಇಲ್ಲಿ ಆಕ್ಚುಲಿ ನಾಳೆ ಬೆಳಗ್ಗೆ ಹಾಲು ಉಗ್ಸಕ್ಕೆ ಅಂತ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಪಾಪ, ನಮ್ಮ ಅಕ್ಕ. ಗಂಡನು ಪಾಪ ಕೈ ಜೋಡಿಸ್ಕೊಂಡು ಹೆಲ್ಪ್ ಮಾಡ್ತಾ ಇದ್ದಾನೆ.